ಬ್ಯಾಕ್ ಲಾಗ್ ನಂಬರ್ 5 RC390 ಫುಲ್ ಥ್ರಾಟಲ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈವ್ನಿಂಗ್ ರೈಡು ಆಲ್ಮೋಸ್ಟ್ 6 ಗಂಟೆ ಆಗ್ತಿದೆ. ಒಳ್ಳೆ ಮಜಾ ಕೊಡುತ್ತೆ. ABS ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. ಇಲ್ಲೇನು ಆಕ್ಸಿಡೆಂಟ್ ಆಗಿದೆ, ಜಡ್ಜ್ ಹೋಗಿದೆ ಕಾರು. ನಮ್ಮ ಸ್ಕಿಲ್ ಮೇಲೆ ಡಿಪೆಂಡ್. ವಿತೌಟ್ ABS ಇಲ್ಲ ಅಂದರೆ ನನ್ನ ಮಕ್ಕಳಂಗೆ ಒಂದೇ ಸಲ ಎಡಕ್ಕೆ ಎಳೆದು ಬಿಡ್ತಾರೆ. ಟಾರ್ ರೋಡ್ ಇದ್ರೆ ಮಾತ್ರ ಸಖತ್ತಾಗಿರೋದು. ಸಿಮೆಂಟ್ ರೋಡ್ ಒಳ್ಳೆ ತೊಂದರೆ ಕೊಡುತ್ತೆ, ನಡುಗುತ್ತೆ ಫುಲ್ ಗಾಡಿನೇ. ಜಾಗ್ವಾರ್ ಹೊಸ ಹಿಮಾಲಯನ್ ಇನ್ನೂ ರಿಜಿಸ್ಟರ್ ಕೂಡ ಆಗಿಲ್ಲ. ಕಾಂಪಿಟೇಟರೇ ಅಲ್ಲ ಅದು. ಅವ್ರ ಅಣ್ಣ GT 650 ಬರಬೇಕು, ತೋರಿಸ್ತೀನಿ. ಹಿಮಾಲಯನ್ ಅವ್ರ ಅಣ್ಣ. ಅಡ್ಡ ಹೋಗ್ತಾವನೆ. ಮೂತ್ರ ಬಾಧೆ ತಡಿತಾ ಇದೆ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಸ್ಪೀಡ್ 87, ಫ್ಯೂಲು 22 ಕಿಲೋಮೀಟರು ಪರ್ ಲೀಟರು. ಹಿಂದೆ ಟೈರು ಫ್ಲಾಟ್ ಆಗಿದೆ ಅನ್ಸುತ್ತೆ. ಹೌದು, ಡೆಫಿನೆಟ್ ಆಗಿ ಅದಕ್ಕೆ ಅದು ಸ್ಪೀಡ್ ತಗೊಳ್ತಾ ಇಲ್ಲ. ಅನ್ಕೊಂಡೆ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ. ಹಿಂದೆ ಏರೇ ಇಲ್ಲ. ಏರ್ ಇಲ್ದಲ್ಲ ಹಿಂಗಲ್ಲ, ಇನ್ನು ಫುಲ್ಲು ಏರಿದ್ರೆ ಹೆಂಗೆ ನೋಡು. ಪಂಚರ್ ಆಗಿರೋ ಪಂಚರ್ ಹಾಕ್ಸ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಪಂಚರ್ ಅಂಗಡಿಗೆ, ಒಂದು ಪೆಟ್ರೋಲ್ ಬಂಕ್ ಹತ್ರಕ್ಕೆ. ನಿಜ ಹೇಳಬೇಕು ಅಂದರೆ ಗಾಡಿ ಪವರ್ ಹೆಂಗಿದೆ ಅಂದರೆ ಪಂಚರ್ ಆಗಿರೋದೇ ಗೊತ್ತಾಗಿಲ್ಲ. ನಿಂತಿಲ್ಲ, ಪಂಚರ್ ಹಾಸ್ಕೊಂಡು ನಿಧಾನಕ್ಕೆ ಓಡಿಸಾಡೋ ಅಂದರೆ ನಾನು ಅದು ಚೆಚ್ಚಾಡೋಕ್ಕೆ ಬಂದರೆ ಏನಾಗುತ್ತೆ. ಆದರೆ ರಿಯಲಿ ಒಂಥರ ನನಗೆ ನಂಬೋಕ್ಕಾಗ್ತಿಲ್ಲ. ಪಂಚರ್ 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 ಮೆಚ್ಚಿದೆ. ಸಿಂಹ ನೀನು. KTM ಗಾಡಿಗೆ ಬೇಡ ಬ್ರೋ, ನೋಡ್ಕೊಂಡು ಹೋಗಿ ಡೆಮೋ ಬೇಡ. ಹಂಗೆ ಆದ್ರೆ ಸ್ವಲ್ಪ ಹೋದ್ರೆ ನೆಕ್ಸ್ಟ್ ಟೈಮ್ ಹೊರಗಡೆಯಿಂದ ಮೆಷಿನ್ ಪಂಚರ್ ಬರುತ್ತೆ, ಅದು ಹಾಕ್ಸು. ಇಲ್ಲ, ಆದರೂ 170 ಮೇಲೆ ಹತ್ತುತ್ತಾ ಇರಲಿಲ್ಲ. ಡೌಟ್ ಇತ್ತು, ಏನಕ್ಕೆ ಹಂಗೆಲ್ಲ ಮಾಡಲ್ವಲ್ಲ ನಮ್ಮ ಹುಡುಗ, ಕಳ್ಳಾಟವ. ಅಯ್ಯೋ ಅಣ್ಣ, ಅಪ್ಪ ಯಾಕಡೆ ಬರ್ತಿದೀಯ ತಂದೆ?